ಇದನ್ನ ವಿಚಾರ ನಾನು ಕೇಳಬೇಕು. ನನ್ನ ಬದುಕಿನಲ್ಲಿ ಕಲೆ ಅಂತ ಅನ್ನುವ ವಿಚಾರಕ್ಕೆ ಅಂತ ಬಂದಾಗ ನಾನು ಪಾತ್ರ ಮಾಡೋದಂತ ನಾನು 3ನೇ ವರ್ಷನ 3 ವರ್ಷದವನು 4 ವರ್ಷದವನು ಇದ್ದ ಮಗು ಒಟುಗುಲು ಅಂತ ಈ ಸಿದ್ಧಲಿಂಗೇಶ್ವರ ನಾಟಕದಲ್ಲಿ ಚಿಕ್ಕ ಮಕ್ಕಳ ಪಾತ್ರ ಮಾಡಿರ್ತೀನಿ. ದ್ವಾರಕೀಶ್ ಅಣ್ಣ ಅವರು ನಮ್ಮ ಕಂಪ್ನಿಗೆ ಬಂದಿರ್ತಾರೆ, ನನಗೆ ನೆನಪಿಲ್ಲ. ಕಂಪ್ನಿಗೆ ಬಂದಾಗ ನಾನು ಪಾತ್ರ ನೋಡಿದ್ರಂತೆ 3 ವರ್ಷ 4 ವರ್ಷ ಪುಟಾಣಿಗೆ ಒಂದು ಪಾತ್ರ ಮಾಡಿದ್ನಂತೆ. ನಾನು ಮಾಡಿ ಬಂದಾಗ ಯಾರು ಈ ಹುಡುಗ ಅಂತ ಕೇಳಿದ್ರು. ಅವಾಗ ಸುಮ್ಮನೆ ಗೆಸ್ಟಾಗಿ ಬಂದಿರ್ತಾರೆ, ಶೂಟಿಂಗ್ ನಡೀತಾ ಇರ್ತಂತೆ ಪಕ್ಕದಲ್ಲಿ. ನಾನು ಹೇಳಿದ್ಮೇಲೆ ಗೊತ್ತಿಲ್ಲ, ಶೂಟಿಂಗ್ ನಡೀತಾ ಇರತ್ತಂತೆ ಪಕ್ಕದಲ್ಲಿ. ನಮ್ಮ ತಂದೆಗೆ ಅಣ್ಣ ಒಂಥರ ಅಣ್ಣಂತರ ಅವ್ರಿಗೆ ದ್ವಾರಕೀಶ್ ಅಣ್ಣ ಅಂತಲೇ ಅನ್ನುವಂಥದ್ದು. ಅದೇನೋ ಪ್ರೀತಿ, ಏನೋ ಸಂಬಂಧ, ಎಂಥರೋ ಒಂಥರದ ಒಂದು ಎಮೋಷನಲ್ ಬಾಂಡಿಂಗ್ ಆ ಫ್ಯಾಮಿಲಿಗೂ ನಮಗೂ ಒಂಥರ ಬಂದಾಗ ನನ್ನ ಮಗ ಅಂತ ಅವ್ರ ಮಗ ಅಂತ ಗೊತ್ತಿರಲಿಲ್ಲಂತೆ. ಅಣ್ಣ ನನ್ನ ಮಗನೇ ಅವನು. ಓ ಹೌದೇನೋ ಅಂತ ಅಂದ್ಬಿಟ್ಟು ನಮ್ಮ ಕಂಪ್ನಿಗಳಲ್ಲಿ ಲೆಕ್ಚರ್ ಸೀನ್ ಅಂತ ಒಂದು ಬರುತ್ತೆ. ಅಂದರೆ ನಾಟಕದ ಕೊನೆಗಿಂತ ಮುಂಚೆ ಲೆಕ್ಚರ್ ಸೀನ್ ಅಂತೀವಿ. ಆ ಲೆಕ್ಚರ್ ಸೀನ್ ಬಂದಾಗ ಯಾರು ಎಷ್ಟು ಬಂದಿರ್ತಾರಲ್ಲ ಅವ್ರ ಹತ್ರ ಮಾತಾಡಿಸ್ತಾರೆ. ಮಾತಾಡಿದಾಗ ಆ ಪಾತ್ರವನ್ನು ನೋಡಿ ನನಗೆ ಅವರು ಒಂದು 10 ರೂಪಾಯಿ ಆಯರ್ ಕೊಟ್ಟಿರ್ತಾರೆ. ನನಗೆ ನನ್ನ ಬದುಕಿನಲ್ಲಿ ಪಡೆದಂಥ ಮೊದಲನೆಯ ಸಂಭಾವನೆ, ಮೊದಲನೆಯ ಗಿಫ್ಟ್ ನನಗೆ ಇಲ್ಲಿಂದ ಬಂದಂಥದ್ದು. ಇವತ್ತು ಇಷ್ಟು ವರ್ಷಗಳಾದ್ರೂ ಕೂಡ ನನ್ನ ಜೊತೆಯಲ್ಲಿ ಇವುಗಳಿದ್ದಾರೆ ಅಂತ ಅನ್ನೋಂಥದ್ದು ಗೊತ್ತಾ. ಇದು ಶರಣ್ ಪಡ್ಕೊಂಡು ಬಂದಂಥ ಯಾವುದೋ ಜನ್ಮದಲ್ಲಿ ಪಡ್ಕೊಂಡು ಬಂದಂಥ ಪುಣ್ಯ, ಆಶೀರ್ವಾದ ಅಷ್ಟೇ.